ಎಲ್ಲರಿಗೂ ಶ್ರೀರಾಮನವಮಿಯ ಹಾರ್ದಿಕ ಶುಭಾಶಯಗಳೊಂದಿಗೆ ನಮ್ಮ ಸ್ಕ್ರೀನ್ಗೆ ಸ್ವಾಗತ. ನಾನು ನಿಮ್ಮ ರೂಪಾ ತೇಲ್ಕರ್. ಈ ದಿನ ಶ್ರೀರಾಮಚಂದ್ರನ 5 ಅಚ್ಚರಿ ಸಂಗತಿಯನ್ನ ನಿಮ್ಮೊಂದಿಗೆ ಶೇರ್ ಮಾಡಲು ಹೊರಟಿದ್ದೇನೆ. ಹಾಗಾಗಿ ಈ ವಿಡಿಯೋನ ಎಲ್ಲೂ ನಿಲ್ಲಿಸದೆ ಕೊನೆವರೆಗೂ ನೋಡಿ. ಹಾಗೆ ಕಮೆಂಟ್ ಅಲ್ಲಿ ಜೈ ಶ್ರೀರಾಮ್ ಅಂತ ಬರೆಯೋದನ್ನ ಮರೆಯಬೇಡಿ. ಮೊದಲನೆಯದಾಗಿ ಶ್ರೀರಾಮಚಂದ್ರನು ಸೂರ್ಯವಂಶಸ್ಥನು, ಹಾಗೆ ಇಕ್ಷಾಕ್ಷು ವಂಶದವನು. ಈ ವಂಶದವರು ಧರ್ಮ ಮತ್ತು ನಿಷ್ಠೆ ಮತ್ತು ಸತ್ಯಕ್ಕೆ ಹೆಸರಾದವರು. ಈ ಒಂದು ಧರ್ಮದಲ್ಲಿ ಸತ್ಯ ಹರಿಶ್ಚಂದ್ರ ಹಾಗೆ ಭಗೀರಥರು ಜನ್ಮವನ್ನ ತಾಳ್ತಾರೆ. ಹಾಗೆ ದಶರಥ ಅನ್ನೋ ರಾಜನು ಬರೀ ರಾಜನಲ್ಲದೆ 10 ದಿಕ್ಕುಗಳ ಕಡೆ ತನ್ನ ರಥವನ್ನ ಓಡಿಸಬಲ್ಲ ಒಂದು ಚಾಣಾಕ್ಷತನ ಅವನಲ್ಲಿರುತ್ತೆ. ಹಾಗಾಗಿ ದಶರಥ ಅಂತ ಅವನಿಗೆ ಹೆಸರು ಬರುತ್ತೆ. ಈ ಒಂದು ರಾಜವಂಶದಲ್ಲಿ ಹುಟ್ಟಿದ ಶ್ರೀರಾಮಚಂದ್ರನು ಹಾಗೆ ಧರ್ಮ ನಿಷ್ಠೆ ನ್ಯಾಯದಿಂದ ನಡೆದುಕೊಳ್ತಾ ತನ್ನ ರಾಜ್ಯವನ್ನ ನಡೆಸ್ತಾನೆ. ಎರಡನೇದಾಗಿ ಶಿವಧನಸ್ಸನ್ನ ಭಂಜಿಸುವುದು. ಈ ಒಂದು ಧನಸ್ಸು ಶಿವನ ಪಿನಾಕ ಎಂಬ ಹೆಸರಿನ ಧನಸ್ಸಾಗಿತ್ತು. ಇದು ಜನಕ ಮಹಾರಾಜರ ಒಂದು ಅರಮನೆಯಲ್ಲಿ ಇದ್ದಂತ ಧನಸ್ಸು. ಈ ಧನಸ್ಸನ್ನ ಎತ್ತಲಿಕ್ಕೆ ಸುಮಾರು ರಾಜರು ಪ್ರಯತ್ನವನ್ನ ಮಾಡಿದ್ರು ಕೂಡ ಯಾರಿಗೂ ಎತ್ತಲಾಗದ ಧನಸ್ಸನ್ನ ಶ್ರೀರಾಮಚಂದ್ರನು ಅನಾಯಾಸವಾಗಿ ಎತ್ತಿದ್ದಲ್ಲದೆ ಅದನ್ನ ಹೆದೆ ಏಳಿಸುವಾಗ ಮುರಿದಿದ ಶಬ್ದಕ್ಕೆ ಇಡೀ ಭೂಮಂಡಲವೇ ನಡುಗಿ ಹೋಗಿತ್ತಂತೆ ಆ ದಿನ. ಹಾಗೆ ಇತಿಹಾಸ ನಮ್ದು ಹೇಳುತ್ತೆ. ಹಾಗೆ ಆ ಶಿವಧನಸ್ಸನ್ನ ಎತ್ತಿದಾಗ ಆ ಪ್ರಭೆ ವಿಷ್ಣುವಿನ ಅವತಾರವೇ ರಾಮ ಅಂತ ಆ ಒಂದು ಕ್ಷಣ ಅನಿಸಿದಂತ ಕ್ಷಣ ಅದು. ಮೂರನೇದಾಗಿ ಶ್ರೀರಾಮನು ವಿಷ್ಣುವಿನ 7ನೇ ಅವತಾರ ಅಂತ ಇತಿಹಾಸ ಹೇಳುತ್ತದೆ. ಶ್ರೀಕೃಷ್ಣನ ಲೀಲೆಯಲ್ಲಿ ಅವನು ಲೀಲೆಗಳನ್ನ ಮಾಡ್ತಾನೆ. 8ನೇ ಅವತಾರ ಬಂದು ಶ್ರೀಕೃಷ್ಣಂದು. ಶ್ರೀಕೃಷ್ಣನು ಅವತಾರಗಳನ್ನ ಮಾಡ್ತಾ ಹೋಗ್ತಾನೆ, ಲೀಲೆಗಳನ್ನ ಮಾಡ್ತಾ ಹೋಗ್ತಾನೆ. ಆದ್ರೆ ರಾಮನು ಸಾಮಾನ್ಯ ಜನರಂತೆ ಜೀವನವನ್ನ ಮಾಡಿ ಸಾಮಾನ್ಯ ಜನರಿಗೆ ಬರುವಂತಹ ಕಷ್ಟಗಳು, ನೋವುಗಳು, ಹಾಗೆ ಒಂದು ಸೀತೆಯಿಂದ ದೂರವಾದ ಒಂದು ಸನ್ನಿವೇಶ, ಆ ಎಲ್ಲವನ್ನು ಒಂದು ಮನುಷ್ಯನಾಗಿ ಅವನು ಅನುಭವಿಸಿ ಜನರಿಗೆ ತೋರಿಸ್ತಾನೆ. ಒಬ್ಬ ರಾಜನಾದ್ರೂ ಕೂಡ ಬರುವಂತ ಕಷ್ಟಗಳನ್ನ ಎದುರಿಸಿ ರಾಜ ಮರ್ಯಾದಾ ಪುರುಷೋತ್ತಮ ಹೇಗೆ ಆದ ಅನ್ನೋದನ್ನ ಈ ಒಂದು ಭಾಗದಲ್ಲಿ ನಾವು ನೋಡ್ಬೋದು. 4ನೇದಾಗಿ ರಾಮನಾಮಕ್ಕೆ ಇರುವಂತಹ ಶಕ್ತಿ. ರಾಮನಾಮಕ್ಕೆ ಇರುವಂತಹ ಶಕ್ತಿಯನ್ನ ನೋಡೋದಾದ್ರೆ ರಾಮಾಯಣದಲ್ಲಿ ರಾಮನ ಹೆಸರಿಗೆ ಒಂದು ಮಹತ್ವ ಜಾಸ್ತಿ ಇದೆ. ಏಕೆಂದ್ರೆ ಸಮುದ್ರದ ಮೇಲೆ ಸೇತುವೆಯನ್ನು ಕಟ್ಟುವಾಗ ರಾಮ ಅಂತ ಬಂದ್ರೆ ಮಾತ್ರ ಆ ಕಲ್ಲು ತೇಲ್ತಾ ಇತ್ತು. ಅದು ನಿಮ್ಗೂ ಕೂಡ ಗೊತ್ತಿದೆ. ಹಾಗೆ ಶಿವನು ಎಷ್ಟಿತ್ತು ಪ್ರಭಾವ ಈ ಹೆಸರಿಂದು ಅಂದ್ರೆ, ಶಿವನು ಸಾಕ್ಷಾತ್ ಪಾರ್ವತಿಗೆ ಹೇಳ್ತಾನಂತೆ, 3 ಬಾರಿ ಯಾರು ರಾಮ ಅಂತ ಕರೀತಾರೋ ಅವರು ಒಂದು ವಿಷ್ಣುವಿನ ಸಹಸ್ರನಾಮವನ್ನ ಹೇಳಕ್ಕೆ ಸಮ ಅಂತ ಶಿವನು ಪಾರ್ವತಿಗೆ ಹೇಳ್ತಾನೆ. ಹಾಗೆ ಇಂದಿಗೂ ಕಾಶಿಯಲ್ಲಿ ಮರಣ ಹೊಂದಿದ ಒಂದು ವ್ಯಕ್ತಿಯ ಕಿವಿಯಲ್ಲಿ ರಾಮ ಅಂತ ಶಿವನು ಬಂದು ಉಪದೇಶವನ್ನ ಮಾಡ್ತಾನೆ ಅಂತ ಇಂದಿಗೂ ಹೇಳಲಾಗುತ್ತದೆ. ಹಾಗೆ ಹನುಮಂತನು ಇಂದಿಗೂ ಅಮರವಾಗಿರ್ಲಿಕ್ಕೆ ಕಾರಣ ಎಂದ್ರೆ ನಿರಂತರವಾಗಿ ಅವನು ರಾಮ ಜಪವನ್ನ ಮಾಡ್ತಾ ಇದ್ದಾನೆ. ಹಾಗಾಗಿ ಹನುಮಂತ ಇಂದಿಗೂ ಅಮರ ಅಂತ ಈ ಒಂದು ನಾಮದ. ರಾಮರಾಜ್ಯ ಮತ್ತು ಆಡಳಿತ, ಇದು 5ನೇದು. ಈ ರಾಮರಾಜ್ಯದಲ್ಲಿ ಇಂದಿಗೂ ನಾವು ರಾಮರಾಜ್ಯದ ಕನಸನ್ನು ಕಾಣ್ತೀವಿ. ರಾಮರಾಜ್ಯ ಆಗ್ಬಾರ್ದ, ರಾಮರಾಜ್ಯ ನಾವು ಮಾಡಬೇಕು ಅಂತ ಹಲವಾರು ರಾಜರುಗಳು ಕನಸನ್ನ ಕಂಡಿದ್ದು ಇದೆ, ಇತಿಹಾಸದಲ್ಲಿದೆ. ಹಾಗೆ ಆ ಒಂದು ರಾಮರಾಜ್ಯದಲ್ಲಿ ಒಂದು ಸುಳ್ಳು ಇರಲಿಲ್ಲ, ಮೋಸ ಇರಲಿಲ್ಲ. ಅಲ್ಲಿ ರಾಜ ಮತ್ತು ಸಾಮಾನ್ಯ ಜನರಿಗೆ ಅನ್ಯೋನ್ಯವಾದ ಬಂಧಗಳು ಇತ್ತು. ಹಾಗೆ ಮರ್ಯಾದೆ ಪುರುಷೋತ್ತಮ, ಒಬ್ಬ ಆಳು ಕೂಡ ಹೇಳಿದ್ರು ಸ್ವೀಕರಿಸುವಂತ ಗುಣ ಆ ರಾಮನಲ್ಲಿ ಇದ್ದಕ್ಕೆ ಒಂದು ಒಳ್ಳೆಯ ಆಡಳಿತವನ್ನ ರಾಮನು ನಡೆಸಿಕೊಟ್ಟ. ನಾವು ಇಂದಿಗೂ ಹೇಳ್ತೀವಿ ರಾಮರಾಜ್ಯದ ಕನಸನ್ನ ನಾವಿಂದು ಕಾಣ್ತೀವಿ. ಆದ್ರೆ ಅದು ನನ್ಸಾಗಿಲ್ಲ. ಯಾವಾಗ ನನ್ಸಾಗುತ್ತೋ ಗೊತ್ತಿಲ್ಲ. ವಾಲ್ಮೀಕಿ ರಾಮಾಯಣದ ಪ್ರಕಾರ ಶ್ರೀರಾಮಚಂದ್ರನು 11,000 ವರ್ಷಗಳ ಕಾಲ ಅಯೋಧ್ಯೆಯನ್ನ ಆಳಿದ್ನು ಅಂತ ಇತಿಹಾಸ ಹೇಳುತ್ತೆ. ಏನಂದ್ರೆ ಆಗಿನ ಕಾಲದ ಜನ ಸುಮಾರು 10,000 ವರ್ಷಗಳ ಕಾಲ ಬದುಕ್ತಾ ಇದ್ರು ಅಂತ ಕೂಡ ಹೇಳಲಾಗುತ್ತದೆ. ಸುಮಾರು 12 ಅಡಿ ಎತ್ತರ ಇದ್ರು, ತುಂಬಾ ನೋಡ್ಲಿಕ್ಕೆ ಉದ್ದವಾಗಿದ್ರು ಅಂತ ಹೇಳ್ತಾರೆ. ತ್ರೇತಾಯುಗದಲ್ಲಿ ಯಜ್ಞಗಳ ಯುಗ ಅಂತ ಕೂಡ ತ್ರೇತಾಯುಗವನ್ನ ಕರೀತಾರೆ. ಯಾಕೆಂದ್ರೆ ಆಗಿನ ಕಾಲದಲ್ಲಿ ಯಜ್ಞಗಳನ್ನ ತುಂಬಾ ಮಾಡ್ತಾ ಇದ್ರು, ಹವಿಸ್ಸನ್ನ ಅರ್ಪಿಸ್ತಿದ್ರು. ಮನೋ ಒಂದು ಶಕ್ತಿಗಿಂತ ಅವರು ಸಂಕಲ್ಪ ಶಕ್ತಿಯನ್ನ ಆಗಿನ ಕಾಲದ ಜನ ನಂಬ್ತಾ ಇದ್ರು. ಈಗ ನಾವು 80ರಿಂದ 100 ವರ್ಷದ ಕಾಲ ಬದುಕ್ತಾ ಇದ್ದೀವಿ. ಮತ್ತೆ ತ್ರೇತಾಯುಗದಲ್ಲಿ ವಿಷ್ಣುವನು 3 ಅವತಾರವನ್ನ ಎತ್ತಿದ. ಆ ಅವತಾರಗಳು ಯಾವುದು ಅಂತ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೆ ತಿಳಿಸಿ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ಶೇರ್ ಮತ್ತೆ ಕಮೆಂಟ್ ಮಾಡಿ. ಧನ್ಯವಾದ.